ಪ್ರಧಾನಮಂತ್ರಿಗಳ ಮಹತ್ವಾಕಾಂಕ್ಷೆಯ ಯೋಜನೆಯೇ PM ಸೂರ್ಯಘರ್ ಯೋಜನೆ. ಆ ಯೋಜನೆ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ ಲೈಕ್ ಮಾಡಿ, ಸಾಧ್ಯವಾದರೆ ಕಾಮೆಂಟನ್ನು ಮಾಡಿ. ಇಂದಿನ ಮಹತ್ವದ ಅಭಿಲಾಷೆ ನಮ್ಮ ಪ್ರಧಾನಮಂತ್ರಿಗಳದ್ದು ವಿದ್ಯುತ್ತಿನ ಅಭಾವವನ್ನು ನೀಗಿಸೋದು. ಈ ವಿದ್ಯುತ್ತಿನ ಅಭಾವವನ್ನು ನೀಗಿಸೋದು ಹೇಗೆ ಅಂತ ಯೋಚಿಸಿದಂಥ ಅವರು ಇದಕ್ಕಾಗಿ ಸೌರ ವಿದ್ಯುತ್ತನ್ನು ಯಾಕೆ ಬಳಸಿಕೊಳ್ಳಬಾರದು ಎಂಬ ಆಲೋಚನೆಯಲ್ಲಿ ಅನೇಕ ಗ್ರಾಮಗಳಲ್ಲಿ, ಬಯಲು ಪ್ರದೇಶಗಳಲ್ಲಿ ಸೌರ ವಿದ್ಯುತ್ ಘಟಕಗಳನ್ನು ತೆರೆದಿದ್ದಾರೆ. ಆದರೂ ಕೂಡ ನಮ್ಮ ದೇಶದ ಈ ಬೃಹತ್ ಜನಸಂಖ್ಯೆಗೆ ಈ ವಿದ್ಯುತ್ ಕೊರತೆಯನ್ನು ಅರಿತಂಥ ಅವರು ಕಳೆದ ಬಾರಿಯ ಬಜೆಟ್ನಲ್ಲಿ ಘೋಷಿಸಿದ ಮಹತ್ವಾಕಾಂಕ್ಷಿ ಯೋಜನೆಯೇ PM ಸೂರ್ಯಘರ್ ಯೋಜನೆ. ಈ ಯೋಜನೆಯಡಿಯಲ್ಲಿ ವಿದ್ಯುತ್ತನ್ನು 1 ಕೋಟಿ ಮನೆಗಳ ಮೇಲೆ ಸೌರ ವಿದ್ಯುತ್ ಫಲಕವನ್ನು ಅಳವಡಿಸುವುದು, ಅದರ ಮೂಲಕ ವಿದ್ಯುತ್ ಉತ್ಪಾದನೆಯನ್ನು ಮಾಡುವುದು. ಇದಕ್ಕಾಗಿ ಜನರಿಗೆ ಪ್ರೋತ್ಸಾಹವಾಗಿ ಸಬ್ಸಿಡಿಗಳನ್ನು ನೀಡುವುದು, ಹೆಚ್ಚುವರಿ ವಿದ್ಯುತ್ ಉತ್ಪಾದನೆಯನ್ನು ಗ್ರಿಡ್ಡಿಗೆ ಕನೆಕ್ಟ್ ಮಾಡುವುದು. ಈ ರೀತಿ ಮಾಡುವುದರ ಮೂಲಕ ಜನರಲ್ಲಿ ಪ್ರೋತ್ಸಾಹ ಸಿಗುತ್ತದೆ. ಅವರು ತಮ್ಮ ಮನೆಯ ವಿದ್ಯುತ್ತನ್ನು ತಾವೇ ತಯಾರಿಸಿಕೊಳ್ಳುತ್ತಾರೆ. ಹೆಚ್ಚಾದ ವಿದ್ಯುತ್ ಗ್ರಿಡ್ಡಿಗೆ ಬರೋದರಿಂದ ವಿದ್ಯುತ್ತಿನ ಕೊರತೆಯನ್ನು ಸಾಧ್ಯವಾದಷ್ಟು ನೀಗಿಸಬಹುದೆಂಬುದು ನಮ್ಮ ಪ್ರಧಾನಮಂತ್ರಿಗಳ ಆಶಯವಾಗಿದೆ. ಈ ಯೋಜನೆ ಎಲ್ಲರ ಮನಸ್ಸಿನಲ್ಲೂ ಮೆಚ್ಚುವಂಥದ್ದೇ ಆಗಿದೆ. ಆದರೆ ಇದಕ್ಕೆ ಯಾವ ರೀತಿಯಲ್ಲಿ ನಾವು ಅಪ್ಲೈ ಮಾಡಬೇಕು, ಯಾವ ರೀತಿ ಈ ಸೌಲಭ್ಯವನ್ನು ಪಡ್ಕೋಬೇಕೆಂದು ಬಹಳಷ್ಟು ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ. ಇದಕ್ಕಾಗಿ ಅವರು PM ಸೂರ್ಯಘರ್ ಎಂಬ ವೆಬ್ಸೈಟನ್ನು ಓಪನನ್ನು ಮಾಡಿದರು. ಈ ವೆಬ್ಸೈಟಲ್ಲಿ ಅಪ್ಲೈ ಮಾಡೋದು ಹೇಗೆ, ಖರ್ಚು ವೆಚ್ಚ ಹೇಗೆ ಎಂಬುದು ದೊಡ್ಡ ಗೊಂದಲದ ಗೂಡಾಗಿತ್ತು. ಹೀಗಾಗಿ ನನಗೆ ಇದರ ಬಗ್ಗೆ ಆಸಕ್ತಿ ವಹಿಸಿದ್ದರಿಂದ ನಾನು ಇದರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ಸಂಗ್ರಹಿಸತೊಡಗಿದೆ. ಈ ರೀತಿ ಸಂಗ್ರಹಿಸತೊಡಗಿದಾಗ ನನಗೆ ಗೊತ್ತಾಗಿದ್ದು ಏನಪ್ಪ ಅಂದರೆ, ಹೆಚ್ಚಿನದಾಗಿ 40 ನಾವು ಹಾಕಿಸಿದಷ್ಟು ಅಲ್ಲಿ ಬೆಲೆಯು ಹೆಚ್ಚಾಗುತ್ತಾ ಹೋಗುತ್ತದೆ. ಅದೇ ರೀತಿಯಲ್ಲಿ ನಾವು ಎಷ್ಟನ್ನು ಹಾಕಿಸಬೇಕು ಎಂಬ ಒಂದು ಗೊಂದಲ ಇತ್ತು. ಅದಕ್ಕೆ ತಕ್ಕಂತೆ ನಾವು ಯೋಚನೆ ಮಾಡಿದ್ದು 5 ಕಿಲೋವ್ಯಾಟನ್ನು ಹಾಕಿಸಬೇಕು ಎಂದು. ಅದರಂತೆ ಆನ್ಲೈನ್ನಲ್ಲಿ ಅಪ್ಲಿಕೇಶನನ್ನು ಹಾಕಲಾಯಿತು. ಹಾಕಿದ ನಂತರ ಬೇಕಾದಂಥ ಮಾಹಿತಿಗಳನ್ನು ಅದಕ್ಕೆ ಸೇರಿಸಲಾಯಿತು. ನಮ್ಮ ಅಕೌಂಟ್, ಪಾಸ್ಬುಕ್, ಮತ್ತೊಂದು ಹೀಗೆ ಮಾಹಿತಿ ಕೊಟ್ಟ ನಂತರ ಸಬ್ಸಿಡಿ ಫಾರಮ್ ಮತ್ತು ಕಾಂಟ್ರಾಕ್ಟ್ ಫಾರಮ್ಗಳು ಬಂದವು. ಅವನ್ನ ಡೌನ್ಲೋಡನ್ನು ಮಾಡಿಕೊಂಡೆವು. ನಂತರ ಅವರು ಕೇಳಿದ್ದು ವೆಂಡರನ್ನು ಸೆಲೆಕ್ಷನನ್ನು ಮಾಡಬೇಕು ಎಂದು. ಹೀಗೆ ಯಾರನ್ನು ಸೆಲೆಕ್ಟ್ ಮಾಡಬೇಕೆಂಬ ಗೊಂದಲದಲ್ಲಿದ್ದಾಗ ಆ ವೆಬ್ಸೈಟಲ್ಲಿ ಅನೇಕ ರೀತಿಯ ವೆಂಡರ್ಸ್ಗಳನ್ನು ನೀಡಲಾಗಿತ್ತು. ಅದರಲ್ಲಿ ಯಾರನ್ನು ಸೆಲೆಕ್ಷನ್ ಮಾಡಬೇಕು, ಹೇಗೆ ಸೆಲೆಕ್ಷನ್ ಮಾಡಬೇಕು ಎಂಬ ಗೊಂದಲದ ಗೂಡಾಯಿತು. ನಂತರ ನಾನು ಕೆಲವು ವೆಂಡರ್ಸ್ಗಳನ್ನು ಸೆಲೆಕ್ಷನನ್ನು ಮಾಡ್ತಾ ಹೋಗಿ ಅವರು ನಾನು ಸಂಪರ್ಕಿಸಿದಾಗ ಅವರು ನಮ್ಮ ಮನೆಯ ಮೀಟರ್ ಬೋರ್ಡಿನ ಬಗ್ಗೆ ಕೇಳಿದರು. ಆದರೆ ನಮ್ಮ ಮನೆಯ ಮೀಟರ್ ಇದ್ದಿದ್ದು 2 ಕಿಲೋವ್ಯಾಟ್. ನಾನು ಇದರ ಬಗ್ಗೆ ಅನೇಕ ಕಂಪನಿಗಳಲ್ಲೇ ನಾನು ವಿಚಾರಿಸಿದಾಗ ಅವರು ನಮಗೆ ತಿಳಿಸಿದ್ದು, ನಿಮ್ಮ ಮನೆಯ ಮೀಟರ್ ಎಷ್ಟು ಕಿಲೋವ್ಯಾಟ್ ಇರುತ್ತದೆಯೋ ಅಷ್ಟನ್ನು ಮಾತ್ರ ಈ PM ಸೂರ್ಯಘರ್ ಯೋಜನೆಯಲ್ಲಿ ನಾವು ಅಳವಡಿಸಿಕೆ ಬರುತ್ತದೆ, ಇಲ್ಲಾಂದರೆ ಬರುವುದಿಲ್ಲ ಎಂದು ಅವರು ತಿಳಿಸಿದರು. ಅದಕ್ಕಾಗಿ ಮನೆಯ ಮೀಟರ್ನ ಸಾಮರ್ಥ್ಯವನ್ನು ಹೆಚ್ಚಿಸಬೇಕೆಂದು ತೀರ್ಮಾನಿಸಲಾಯಿತು. ಇದಕ್ಕಾಗಿ 2 ಕಿಲೋವ್ಯಾಟ್ ಇದ್ದಂಥ ನಮ್ಮ ಮನೆಯ ಮೀಟರ್ ಸಾಮರ್ಥ್ಯವನ್ನು 5 ಕಿಲೋವ್ಯಾಟಿಗೆ ಹೆಚ್ಚಿಸಲು ನಮ್ಮ ಸ್ನೇಹಿತರೊಬ್ಬರಿಗೆ ವಹಿಸಲಾಯಿತು. ಅದಕ್ಕಾಗಿ ಅವರು ಶುಲ್ಕವಾಗಿ 7,000 ರೂಪಾಯಿಗಳನ್ನು ಪಡೆದುಕೊಂಡು
ನಮ್ಮ ಮನೆಯ ಮೀಟರನ್ನು 2 ಕಿಲೋವ್ಯಾಟ್ನಿಂದ 5 ಕಿಲೋವ್ಯಾಟಿಗೆ ಹೆಚ್ಚಿಸಿದರು. ಇದಕ್ಕೆ ಸುಮಾರು 1 ತಿಂಗಳ ಸಮಯವು ಇದರಿಂದ ಕಳೆದು ಹೋಯಿತು. ಆ ನಂತರ ಯಾವ ವೆಂಡರನ್ನು ಆಯ್ಕೆ ಮಾಡಬೇಕೆಂಬ ಒಂದು ಗೊಂದಲ ಇತ್ತು. ಅದರ ಜೊತೆಯಲ್ಲಿ ನಾವು ಯಾವ ರೀತಿಯ ಸಿಸ್ಟಮನ್ನು ಹಾಕಿಸಿಕೊಳ್ಳಬೇಕೆಂಬುದು ಒಂದು ಗೊಂದಲ ಇತ್ತು. ಇದರಲ್ಲಿ ಏಕೆಂದರೆ ಸೋಲಾರ್ ಮನೆಯ ಪ್ಲ್ಯಾನಿಂಗಲ್ಲಿ 3 ರೀತಿಯ ಸಿಸ್ಟಮ್ಗಳು ಇರುತ್ತದೆ. ಮೊದಲನೇದಾಗಿ ಆನ್ ಗ್ರಿಡ್ ವ್ಯವಸ್ಥೆ, ಎರಡನೇದು ಆಫ್ ಗ್ರಿಡ್ ವ್ಯವಸ್ಥೆ, ಮೂರನೇದು ಹೈಬ್ರಿಡ್ ವ್ಯವಸ್ಥೆ. ಈ ಆನ್ ಗ್ರಿಡ್ ವ್ಯವಸ್ಥೆಯಲ್ಲಿ ಏನಾಗುತ್ತದೆ ಅಂದರೆ, ಆನ್ ಗ್ರಿಡ್ ನಮ್ಮ ಮೀಟರ್ ಬೋರ್ಡಿಗೆ ನಮ್ಮ ಸೋಲಾರ್ ಪ್ರಾಡಕ್ಟ್ ಕನೆಕ್ಷನ್ ಆಗಿರುತ್ತದೆ. ಹೆಚ್ಚಾದ ವಿದ್ಯುತ್ತನ್ನು ನಾವು ಸಂಸ್ಥೆಗಳಿಗೆ ಮಾರಬಹುದು. ಆದರೆ ಆಫ್ ಗ್ರಿಡ್ ವ್ಯವಸ್ಥೆಯಲ್ಲಿ ಈ ರೀತಿಯ ನಮ್ಮ ಮೀಟರ್ ಬೋರ್ಡ್ಗೆ ಅದಕ್ಕೂ ಯಾವುದೇ ರೀತಿಯ ಸಂಪರ್ಕ ಇರುವುದಿಲ್ಲ. ಸಪರೇಟಾಗಿ ನಮ್ಮ ಮನೆಯ ವಿದ್ಯುತ್ತನ್ನು ಅದ್ರ ಮೂಲಕ ಪಡ್ಕೋಬೋದು. ಮತ್ತೊಂದು ಹೈಬ್ರಿಡ್ ವ್ಯವಸ್ಥೆ. ಈ ಹೈಬ್ರಿಡ್ ವ್ಯವಸ್ಥೆಯಲ್ಲಿ ಅದು ಆನ್ ಗ್ರಿಡ್ ಮೀಟರ್ ಬೋರ್ಡಿಗೂ ಕನೆಕ್ಟ್ ಆಗಿರುತ್ತೆ. ಅದ್ರ ಜೊತೆಗೆ ಸೋಲಾರ್ ಯು ಪಿ ಎಸ್ಗಳ ಮೂಲಕ ಅಲ್ಲಿ ಚಾರ್ಜ್ ಆಗಿ ಸಂಗ್ರಹ ಮಾಡಿಕೊಳ್ಳೋ ವ್ಯವಸ್ಥೆಯೂ ಇದ್ದು, ನಾವು ಕರೆಂಟು ಹೋದಾಗಲೂ ಕೂಡ ನಾವು ಅಲ್ಲಿ ವಿದ್ಯುತ್ತನ್ನು ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಈ 3 ಸಿಸ್ಟಮಲ್ಲಿ ಯಾವುದನ್ನು ಹಾಕಿಸ್ಬೇಕೆಂಬ ಗೊಂದಲ ಶುರು ಆಯಿತು. ನಾವು ಹೆಚ್ಚಿನದಾಗಿ ನನ್ನ ಮನಸ್ಸಿನಲ್ಲಿ ಬಂದಿದ್ದು ಕರೆಂಟು ಹೋದಾಗಲೂ ಬಳಸುವಂತೆ ಇರಲಿ ಎಂಬ ದೃಷ್ಟಿಕೋನದಿಂದ ಹೈಬ್ರಿಡ್ ವ್ಯವಸ್ಥೆಗೆ ಹೋಗಬೇಕೆಂದು ತೀರ್ಮಾನವನ್ನು ಮಾಡಲಾಯಿತು. ಅದಕ್ಕಾಗಿ ಅನೇಕ ವೆಂಡರ್ಗಳನ್ನು ಸಂಪರ್ಕಿಸಿದಾಗ ಅವರು ನೀಡಿದಂಥ ಬೆಲೆಗಳ ಬಗ್ಗೆ ಆಲೋಚನೆಯನ್ನು ಮಾಡಲಾಯಿತು. ಅವರು ನೀಡಿದಂಥ ಬೆಲೆಗಳನ್ನು ಕೇಳಿ ಹೌಹಾರಲಾಯಿತು. ಅದರ ಜೊತೆಗೆ ಮನೆಗಳಲ್ಲಿ ಇದ್ದಂಥ ಪಿಸಪಸ ಹೆಚ್ಚಾಯಿತು. ಏಕೆಂದರೆ ಅಷ್ಟೊಂದು ದುಡ್ಡನ್ನು ನಾವು ಹಾಕಿಸಬೇಕಾ, ಮನೆಯ ಬಿಲ್ ಎಷ್ಟು ಬರುತ್ತದೆ, ನಾವು ಬ್ಯಾಂಕಿನಲ್ಲಿ ಕೇವಲ FD ಇಟ್ಟರೂ ಕೂಡ ಆ ಬಡ್ಡಿನ ಹಣದಲ್ಲ ಅಷ್ಟನ್ನೇ ನಾವು ಕಟ್ಟಬಹುದು. ಅಂಥದ್ರಲ್ಲಿ ಈ ರೀತಿಯಲ್ಲಿ ಹಾಕಿಸಿ ಇಷ್ಟೊಂದು ಹಣ ವ್ಯರ್ಥ ಎಂದು ಅವರು ಆಲೋಚನೆಯನ್ನು ಮಾಡತೊಡಗಿದರು. ಇಂಥ ಸಂದರ್ಭದಲ್ಲಿ ಅವರನ್ನು ಒಪ್ಪಿಸುವುದು ಕೂಡ ತುಂಬ ದುಸ್ತರವಾಗಿತ್ತು. ನಾನು ಅನೇಕ ವೆಂಡರ್ಗಳನ್ನು ಸಂಪರ್ಕಿಸಿದಾಗ ನನಗೆ ಒಂದು ಅರ್ಥ ಆಯಿತು. ನಾವು ಹೈಬ್ರಿಡ್ ವ್ಯವಸ್ಥೆಗೆ ಹೋದಾಗ ಈಗಿನ ಪರಿಸ್ಥಿತಿಯಲ್ಲಿ ಅದು ತುಂಬ ದುಬಾರಿಯಾಗುತ್ತದೆ. ಏಕೆಂದರೆ ನಾನು 5 ಕಿಲೋವ್ಯಾಟ್ ಆನ್ ಗ್ರಿಡ್ ವ್ಯವಸ್ಥೆ ಮಾಡಬೇಕಾದ್ರೆ 5 ಕಿಲೋವ್ಯಾಟಿನ ಸಾಮರ್ಥ್ಯದಂಥ ಸೋಲಾರ್ UPS ವ್ಯವಸ್ಥೆ ಬೇಕಾಗುತ್ತದೆ. ಈ ಸೋಲಾರ್ UPS ವ್ಯವಸ್ಥೆ ಹೈಬ್ರಿಡ್ 5 ಕಿಲೋವ್ಯಾಟ್ ಹಾಕಿಸೋ ಕನಿಷ್ಠ ಪಕ್ಷ 2 ಲಕ್ಷ ರೂಪಾಯಿ ಹೆಚ್ಚಿನ ಅಮೌಂಟನ್ನು ನಾವು ವ್ಯಯಿಸಬೇಕಾಗುತ್ತದೆ. ಹಾಗಾಗಿ ಇದು ತುಂಬ ದುಬಾರಿ ಎಂದು ನನಗೂ ಕೂಡ ಶುರುವಾಯಿತು. ನನಗೆ ಇದರ ಬಗ್ಗೆ ಅನೇಕ ವೆಂಡರ್ಗಳ ಸಲಹೆಯನ್ನು ಕೇಳಿದಾಗ ಅವರು ಹೇಳಿದ್ದು, ನೀವು ಆನ್ ಗ್ರಿಡ್ಡನ್ನು ಹಾಕಿಸಿಕೊಳ್ಳಿ, ನಿಮ್ಮ ಮನೆಯಲ್ಲಿ ಕರೆಂಟ್ ಹೋದ ಬಂದು ಮಾಮೂಲಿಯಾಗಿ ಹೇಗೆ UPS ಅನ್ನು ಉಪಯೋಗಿಸ್ತಾ ಇದ್ರು ಇಷ್ಟು ದಿನ, ಅದೇ ರೀತಿಯ ಒಂದು UPS ಅನ್ನು ಇಟ್ಟುಕೊಂಡ್ರೆ ಸಾಕು, ನಿಮಗೇನು ಅದರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಎಂದು ಕೆಲವರು ವೆಂಡರ್ಸ್ಗಳು ಹೇಳಿದರು. ಹಾಗೆ ಮಾಡಲು ತೀರ್ಮಾನಿಸಿ ಯಾವ ವೆಂಡರ್ಗೆ ಇದರ ಉಸ್ತುವಾರಿಯನ್ನು ನೀಡಬೇಕೆಂಬ ಗೊಂದಲ ಶುರುವಾಯಿತು. ಆ PM ಸೂರ್ಯಗರ್ ವೆಬ್ಸೈಟ್ನಲ್ಲಿ ಸುಮಾರು 100-200 ಜನಕ್ಕೂ ಹೆಚ್ಚು ಜನ ವೆಂಡರ್ಗಳ ಲಿಸ್ಟ್ ಇತ್ತು. ಅದು ಕೂಡ ಬೆಸ್ಕಾಮ್, ಎಸ್ಕಾಮ್ ಈ ರೀತಿಯಲ್ಲಿ ಸಪ್ರೇಟಾಗಿ ಇತ್ತು. ಬೆಸ್ಕಾಮಲ್ಲೇ ಒಂದು 200 ಜನಕ್ಕೂ ಹೆಚ್ಚು ಜನರ ವೆಂಡರ್ಗಳಿದ್ದರು. ಅವರಲ್ಲಿ ಯಾರನ್ನು ನಾವು ಆಯ್ಕೆ ಮಾಡಬೇಕೆಂಬ ಗೊಂದಲ ಶುರುವಾಯಿತು. ನಾನು ಆ ಲೀಸ್ಟನ್ನು ತೆಗೆದುಕೊಂಡು ಅದರಲ್ಲಿ ಹೇಳಿರಬಹುದಾದಂಥ ಹೆಸರುಗಳನ್ನು ಆಯ್ಕೆಯನ್ನು ಮಾಡುತ್ತಾ ಬಂದೆ. ಅದರಲ್ಲಿ ಕೆಲವರನ್ನು ಸಂಪರ್ಕಿಸಿ ಅಲ್ಲಿದ್ದಂಥ ದೂರವಾಣಿ ಸಂಪರ್ಕದ ಮೂಲಕ ಮಾಡಿಬಿಟ್ಟು ಅದರ ಬಗ್ಗೆ ಮಾಹಿತಿಯನ್ನು ವಿಚಾರಿಸುತ್ತಾ ಇದ್ದೆ. ಹೀಗೆ ಅನೇಕ ಜನರನ್ನು ಸಂಪರ್ಕಿಸಿ ಅದೇ ಒಂದು ದೊಡ್ಡ ಗೊಂದಲಗೂಡಾಯಿತು. ನಾವು ಅದನ್ನು ಸ್ಕ್ರೂಟಿನಿ ಮಾಡಿ ಕಡೆಗೆ ಒಂದು ಹಾಳೆಯಲ್ಲಿ ಕೆಲವಾರು ವೆಂಡರ್ಗಳನ್ನು ಸೆಲೆಕ್ಷನನ್ನು ಮಾಡಲಾಯಿತು. ನಂತರ ಅವರಿಗೆ ಪ್ರತಿನಿತ್ಯ ಕರೆಯನ್ನು ಮಾಡುವುದು, ಅವರು ಬೆಲೆಯನ್ನು ಎಷ್ಟು ಹೇಳುತ್ತಾರೆ ಎಂಬುದನ್ನು ಖಚಿತವನ್ನು ಪಡಿಸಿಕೊಳ್ಳುವುದು.
ಅವರು ನಾವು ಕರೆಯನ್ನು ಮಾಡಿದಾಗ ನಮ್ಮ ಮನೆಯ ವಿಳಾಸ, ನಮ್ಮ ಮನೆಯ ತಾರಸಿಯ ವ್ಯವಸ್ಥೆ ಯಾವ ರೀತಿ ಇದೆ, ಅದಕ್ಕೆ ತಗಡನ್ನು ಹಾಕಲಾಗಿದೆಯೋ ಇಲ್ಲೋ ಕೇವಲ RCC ಇದೆಯೋ, ಈ ರೀತಿಯಲ್ಲಿ ಎಲ್ಲ ವಿಚಾರಿಸುತ್ತಾ ಇದ್ದರು. ಅದರ ಜೊತೆಗೆ ನಮ್ಮ ಮನೆಯ ಮೀಟರನ್ನು ಸಾಮರ್ಥ್ಯವನ್ನು ಕೇಳ್ತಾಯಿದ್ರು, ಕರೆಂಟ್ ಬಿಲ್ಲನ್ನು ಪಡ್ಕೊಳ್ತಾಯಿದ್ರು. ಹೀಗೆ ಅನೇಕ ಜನ ಫೈನಲ್ಲಾಗಿ ನಾವು ಸೆಲೆಕ್ಷನ್ ಮಾಡಿದಂಥ ಒಂದು ಹಾಳೆಯಲ್ಲಿ ತೆಗೆದುಕೊಂಡಂಥ ವೆಂಡರ್ಗಳನ್ನು ಹೆಚ್ಚಿನದಾಗಿ ಸಂಪರ್ಕಿಸಲಾಯಿತು. ಸಂಪರ್ಕಿಸಿದಾಗ ಅದರಲ್ಲೂ ಕೆಲವರು ಬೇರೆ ರಾಜ್ಯದವರಾಗಿದ್ದರು. ಈ ರೀತಿಯ ಸಂಪರ್ಕಿಸಿ ಅದರಲ್ಲೂ ಹೆಚ್ಚಿನದಾಗಿ ನಮ್ಮ ಕರ್ನಾಟಕದ ವೆಂಡರ್ಗಳನ್ನು ಮತ್ತೆ ಸ್ಕ್ರೂಟಿನಿಯನ್ನು ಮಾಡಲಾಯಿತು. ಈ ನಂತರ ಯಾವ ರೀತಿಯ ಪ್ಯಾನಲ್ಗಳು ಬೇಕು, ಇದೊಂದು ಗೊಂದಲ ಶುರುವಾಯಿತು. ಅದರಲ್ಲಿ ಅನೇಕ ಬ್ಲೂಬರ್ಡ್, ಲೂಮ್ಸ್ ಈ ಥರ ಅನೇಕ ಹೆಸರುಗಳನ್ನು ಹೇಳ್ತಾಯಿದ್ರು. ಅದರಲ್ಲಿ ನಮಗೆ ಹೆಚ್ಚಿನದಾಗಿ ಗೊತ್ತಿದ್ದಂಥದ್ದು ಯಾವುದು, ಟಾಟಾ ಮತ್ತು ಅದಾನಿ. ಲೂಮಿನಸ್ ಸ್ವಲ್ಪ ಕೇಳಿದ್ವಿ. ಇಂಥ ಸಂದರ್ಭದಲ್ಲಿ ಅವರನ್ನೆಲ್ಲ ಆಯ್ಕೆ ಮಾಡುವುದು ಹೇಗೆ ಎಂಬ ಒಂದು ಗೊಂದಲ ಶುರುವಾಯಿತು. ನಾವು ಕಡೆಯದಾಗಿ ಒಂದು ತೀರ್ಮಾನವನ್ನು ಮಾಡಿದ್ವಿ. ಯಾವ ರೀತಿಯ ತೀರ್ಮಾನ ಎಂದರೆ ಟಾಟಾ ಅಥವಾ ಅದಾನಿ ಸೋಲಾರ್ ಪ್ಯಾನಲನ್ನು ಹಾಕಿಸುವುದು ಎಂಬ ತೀರ್ಮಾನಕ್ಕೆ ಬಂದ್ವಿ. ಈ ರೀತಿಯಲ್ಲಿ ಯಾವ ಕಂಪನಿಗಳು ಈ ರೀತಿಯಲ್ಲಿ ಒದಗಿಸುತ್ತವೆ ಎಂಬುದಕ್ಕೆ ಒಂದು ತೀರ್ಮಾನವನ್ನು ಮಾಡಿಕೊಂಡು ಅವುಗಳನ್ನು ಅಂಥ ಕಂಪನಿಗಳನ್ನು ವೆಂಡರ್ಗಳನ್ನು ಆಯ್ಕೆಯನ್ನು ಮಾಡಲಾಯಿತು. ಈ ರೀತಿಯಲ್ಲೇ ಆಯ್ಕೆಯನ್ನು ಮಾಡಿದ ನಂತರ ಅದರಲ್ಲಿ ಯಾವ ವೆಂಡರ್ಗಳು ಯಾವ ಬೆಲೆಯಲ್ಲಿ ನಮಗೆ ಈ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾರೆ ಎಂಬುದಕ್ಕೆ ತೀರ್ಮಾನಕ್ಕೆ ಬರಲು ಯೋಚಿಸುತ್ತಾ ಇದ್ದೆವು. ನಾವು ಆ ಕಂಪನಿಗಳನ್ನು ಸಂಪರ್ಕಿಸಿ ಅವರು ನೀಡ್ತಕ್ಕಂಥ ಕೊಟೇಶನ್ಗಳನ್ನು ಆಹ್ವಾನಿಸಲಾಯಿತು. ಹೀಗೆ ಅನೇಕ ವೆಂಡರ್ಗಳು ತಮ್ಮ ಕೊಟೇಶನ್ಗಳನ್ನು ನೀಡಿದರು. ನಮ್ಮದು 5 ಕಿಲೋವ್ಯಾಟ್ಗಳು ಸಾಮರ್ಥ್ಯದಾಗಿದ್ದರಿಂದ ಸ್ವಲ್ಪ ಬೆಲೆ ಹೆಚ್ಚಾಗಿ ಇತ್ತು. ಅನೇಕ ವೆಂಡರ್ಗಳು 4 ಲಕ್ಷ 5 ಲಕ್ಷ ತನಕನೂ ತಮ್ಮ ಬೆಲೆಗಳನ್ನು ನಮೂದಿಸಿದರು. ಹೆಚ್ಚಿನದಾಗಿ ನಮ್ಮದು ತಗಡು ಇದ್ದಿದ್ದರಿಂದ ಹೆಚ್ಚಿನ 3.5 ಲಕ್ಷ 4 ಲಕ್ಷದ ತನಕ ಅನೇಕ ವೆಂಡರ್ಗಳು ನಮಗೆ ಹೀಗೆ ಆಯ್ಕೆಯನ್ನು ಕೊಟ್ಟರು. ಫೈನಲ್ಲಾಗಿ ನಾವು ಒಂದು ಕಂಪನಿ ಸನ್ ಎಸ್ಟೀಮ್ ಕಂಪನಿಯನ್ನು ಸೆಲೆಕ್ಷನ್ ಮಾಡಿದ್ವಿ. ಯಾಕಪ್ಪ ಅಂದರೆ ಅವರು ನಮ್ಮ ಮನೆಯ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡ ನಂತರ ನಮ್ಮ ಮನೆ ಮೇಲೆ ನಾವು ಆಲ್ರೆಡಿ ತಗಡನ್ನು ಹಾಕಿಸಿರುವುದರಿಂದ ಖರ್ಚಕ್ಕೆ ಉಳಿತಾಯವಾಗುತ್ತದೆ ಎಂಬುದನ್ನು ಅರಿತಂಥ ಅವರು ಕೇವಲ 3,10,000 ಅಥವಾ 5,000ಕ್ಕೆ ಒಂದು ಕೊಟೇಶನನ್ನು ನೀಡಿದರು. ನಾವು ಇದನ್ನು ನೋಡಿದ ನಂತರ ಬೇರೆ ಎಲ್ಲ ಕಂಪನಿಗಳಿಗಿಂತ ವೆಂಡರ್ಗಳಿಗಿಂತ ಈ ಸನ್ನಿ ಎಸ್ಟೀಮ್ ಕಂಪನಿ ನಮಗೆ ಹೆಚ್ಚು ಆಪ್ತತೆಯನ್ನು ಕೊಡ್ತು. ಅದರ ಜೊತೆಗೆ ನಮಗೆ ಬೇಕಾದಂಥ ಟಾಟಾ ಸೋಲಾರ್ ಪ್ಯಾನಲನ್ನು ಇವರು ಹಾಕ್ತಾಯಿದ್ರು. ಇನ್ನೂ ಕೆಲವು ಕಂಪನಿಗಳು ಕಡಿಮೆಯಲ್ಲಿ ಸಿಗುತ್ತಾಯಿತು, ಆದರೆ ಅವರು ಟಾಟಾ ಅಥವಾ ಅದಾನಿಯನ್ನು ಕೊಡುತ್ತಾ ಇರಲಿಲ್ಲ. ಆದ್ದರಿಂದ ಇವು ಕಂಪನಿ ನಮಗೆ ಟಾಟಾವನ್ನು ನೀಡುವುದು ನಮಗೆ ಖಾತ್ರಿಯಾಗಿದ್ದರಿಂದ ಈ ಕಂಪನಿಗೆ ವಹಿಸಿಕೊಡಲು ತೀರ್ಮಾನವನ್ನು ಮಾಡಿದೆವು. ನಂತರ ಈ ಕಂಪನಿಯ ದಾವಣಗೆರೆ ವ್ಯವಸ್ಥಾಪಕರಾದಂಥ ವಿನಯ್ ಅವರನ್ನು ಸಂಪರ್ಕಿಸಲಾಯಿತು. ಅವರು ಒಮ್ಮೆ ನಮ್ಮ ಮನೆಗೆ ಆಗಮಿಸಿದರು. ಆಗಮಿಸಿಬಿಟ್ಟು ಇದನ್ನು ನಾವು ಮಾಡೋದಕ್ಕೆ ಒಂದಿಷ್ಟು ಅಡ್ವಾನ್ಸ್ ಮುಂಗಡ ಹಣವನ್ನು ಕೇಳಿದರು. ಅದಕ್ಕಾಗಿ ನಾವು ಮುಂಗಡವಾಗಿ 50,000 ಹಣವನ್ನು ನೀಡಿದೆವು. ಈ ರೀತಿಯಲ್ಲಿ ಮುಂಗಡವನ್ನು ತೆಗೆದುಕೊಂಡು ಹೋದಂಥ ಅವರು ನಮಗೆ ಹೆಚ್ಚಿನ ಆರ್ಡರ್ಗಳಿರುವುದರಿಂದ ಹಂತವಾಗಿ ಮಾಡುತ್ತೇವೆ ಅಂತ ಅವರು ಹೇಳಿದರು. ನಮ್ಮ ಉದ್ದೇಶ ಇದ್ದಿದ್ದು ನಮ್ಮ ಅಕ್ಟೋಬರ್ ರಾಜ್ಯದಲ್ಲಿ ಮುಗಿಸಿಕೊಡ್ಬೇಕೆಂಬ ಉದ್ದೇಶ ಇತ್ತು. ಆದರೂ ಅವರು ನಾವು ದಾವಣಗೆರೆಯ ಬೇಸ್ ಮೇಲೆ ನಾವು ಕೆಲಸ ಮಾಡ್ತಿರೋ ನಮಗೆ ಬೆಂಗಳೂರಿನಿಂದ ಸಾಮಗ್ರಿಗಳು ಬೇಕಾಗಿರೋದ್ರಿಂದ ಇದು ಸ್ವಲ್ಪ ಕಷ್ಟ ಆಗುತ್ತದೆ ಎಂದು ತಿಳಿದು ಆ ತಿಂಗಳಲ್ಲಿ ಆಗಲಿಲ್ಲ. ಆದರೆ ನವೆಂಬರ್ ತಿಂಗಳಲ್ಲಿ ಅವರು ತಮ್ಮ ಕೆಲಸವನ್ನು ಪ್ರಾರಂಭಿಸಿದರು.
ಅದಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳು ಬಂದವು. ನಮಗೆ ಈ ಟಾಟಾ ಸೋಲಾರ್ ಪ್ಯಾನಲಲ್ಲಿ ನಾವು 5 ಕಿಲೋವ್ಯಾಟನ್ನು ಹೇಳಿದ್ದರಿಂದ ಅವರು 9 ಸೋಲಾರ್ ಪ್ಯಾನಲ್ಗಳನ್ನು ತಂದರು. ಇದು ಬೈಫಿಷಿಯಲ್ ಆಗಿತ್ತು. ಅಂದರೆ ಬೈಫಿಷಿಯಲ್ ಎಂದರೆ 2ಕ್ಕೆ ಕೆಳಭಾಗದಲ್ಲೂ ಸ್ವಲ್ಪ ಮಟ್ಟಿಗೆ ವಿದ್ಯುತ್ತನ್ನು ಉತ್ಪಾದಿಸುತ್ತದೆ. ಆದರೆ ನಮಗೆ ಅಷ್ಟು ಅದು ಉಪಯೋಗ ಆಗೋದಿಲ್ಲ, ಯಾಕೆಂದರೆ ನಾವು ತಗಡಿನ ಮೇಲೆ ಅವನ್ನು ಕೂರಿಸೋದ್ರಿಂದ ಮೇಲ್ಭಾಗದಲ್ಲಿ ಮಾತ್ರ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಈ ರೀತಿ 9 ಪ್ಯಾನಲ್ಗಳನ್ನು ತಂದರು. ಇದು ಹೆಚ್ಚು ಕಡಿಮೆ 4.81 ಕಿಲೋವ್ಯಾಟ್ ಸಾಮರ್ಥ್ಯ ಆಗಿತ್ತು. ತಂದಂಥ ನಂತರ ಅಲ್ಲಿನ ಕಂಪನಿ ಕಡೆಯಿಂದ ಬಂದಂಥ ಸ್ವಾಮಿ ಅಂತಕ್ಕಂಥವರು ಇದರ ಇನ್ಸ್ಟಾಲೇಷನ್ ವ್ಯವಸ್ಥೆಯನ್ನು ವಹಿಸಿಕೊಂಡರು. ಅವರು ಈ ರೀತಿಯಲ್ಲಿ ಇನ್ಸ್ಟಾಲೇಷನ್ ಮೇಲ್ಗಡೆ ಪ್ಯಾನಲ್ಗಳನ್ನೆಲ್ಲ 9 ಸೋಲಾರ್ ಪ್ಯಾನಲ್ಗಳನ್ನು ತಗಡಿನ ಮೇಲ್ಗಡೆ ಫಿಕ್ಸನ್ನು ಮಾಡಿದರು. ಅದಕ್ಕಾಗಿ ಸೋಲಾರ್ ಇನ್ವರ್ಟರ್ ಆಗಿ ಗುಡ್ವಿ ಕಂಪನಿಯ ಸೋಲಾರ್ ಇನ್ವರ್ಟರನ್ನು ಹಾಕಲಾಯಿತು. ಅದರ ಜೊತೆಗೆ ಒಂದು AC ಕನ್ವರ್ಟರ್ MCB ಮತ್ತು DC ಕನ್ವರ್ಟರ್ MCBಯನ್ನು ಮಾಡಲಾಯಿತು. ಅದರ ಜೊತೆಗೆ ಸೋಲಾರಲ್ಲಿ ವಿದ್ಯುತ್ತನ್ನು ನಮಗೆ ಯಾವುದೇ ರೀತಿಯ ಅರ್ಥಿಂಗನ್ನು ವ್ಯವಸ್ಥೆಯನ್ನು ಮಾಡಲಾಯಿತು. ನಮ್ಮ ಕೆಳಗಡೆ ಮನೆಗೆ ಅಲ್ಲಿಂದ ವೈರನ್ನು ತಂದು ಅರ್ಥಿಂಗ್ ವ್ಯವಸ್ಥೆಯನ್ನು ಮಾಡಲಾಯಿತು. ಅದರ ಜೊತೆಗೆ ಮೇಲ್ಗಡೆ ಯಾವುದೇ ರೀತಿಯ ಲೈಟ್ನಿಂಗ್ ಅಥವಾ ಸಿಡಿಲು ಹೊಡೆದ್ರೂ ಕೂಡ ಎಫೆಕ್ಟ್ ಆಗಬಾರ್ದು ಅಂತ ಅಲ್ಲಿ ಲೈಟ್ನಿಂಗ್ ಅರೆಸ್ಟ್ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಕೊಟ್ಟು ಹೋದರು. ಆನಂತರ ನಮಗೆ ಶುರುವಾಗಿದ್ದು ಇನ್ನೊಂದು ಕಂಪನಿಯ ಜೊತೆಗೆ ವ್ಯಾವಹಾರಿಕ ಒಪ್ಪಂದ. ನಮಗೆ ನಾವೇ ಆಲ್ರೆಡಿ ನಾವು ಅಪ್ಲಿಕೇಶನನ್ನು ಹಾಕಿದ್ದರಿಂದ ಅವರಿಗೆ ಒಂದಿಷ್ಟು ಸಮಯ ಅವರಿಗೆ ಈಸಿ ಆಯಿತು. ಅವರು ಮತ್ತೆ ಅದನ್ನೇ ಆಧಾರವಾಗಿ ಇಟ್ಟುಕೊಂಡು ಅವರು ಮತ್ತೆ ಎಲ್ಲ ಕಂಪನಿಯ ಜೊತೆಗೆ ಬೆಸ್ಕಾಂ ಜೊತೆನ ವ್ಯವಹಾರಕ್ಕೆ ಬೇಕಾದಂಥ ಲೆಟರ್ಗಳನ್ನು ರೆಡಿ ಮಾಡಿಕೊಂಡು ತಂದೆಯವರ ಹತ್ರ ಸಹಿಯನ್ನು ಪಡೆದು ಕರೆಸ್ಪಾಂಡೆನ್ಸನ್ನು ಮಾಡತೊಡಗಿದರು. ಅದರ ಜೊತೆಗೆ ನಮಗೆ ಇನ್ನೊಂದು ಕೊರತೆ ಇತ್ತು. ಯಾವುದಪ್ಪ ಅಂದರೆ ಬೈ ಮೀಟರ್ ವ್ಯವಸ್ಥೆ. ಏನಪ್ಪ ಈ ಬೈ ಮೀಟರ್ ಅಂದರೆ ನಮ್ಮ ಸೋಲಾರ್ ಗ್ರಿಡ್ನಲ್ಲಿ ಎಷ್ಟು ವಿದ್ಯುತ್ ಉತ್ಪಾದನೆ ಆಗಿರುತ್ತೋ ಅದರಲ್ಲಿ ಒಂದಿಷ್ಟು ನಮ್ಮ ಮನೆಗೆ ಬಳಕೆ ಆಗುತ್ತದೆ. ಇನ್ನು ಉಳಿಕಿದಂಥ ವಿದ್ಯುತ್ತು ಬೆಸ್ಕಾಂಗೆ ಹೋಗುತ್ತದೆ, ಗ್ರಿಡ್ಡಿಗೆ ಸರಬರಾಜು ಆಗಿರುತ್ತೆ. ಅದನ್ನು ತೋರಿಸ್ತಕ್ಕಂಥ ವ್ಯವಸ್ಥೆ ಈ ಬೈ ಮೀಟರ್ ವ್ಯವಸ್ಥೆ. ನಮ್ಮ ಮಾಮೂಲಿ ಮನೆ ಮೀಟರ್ ಜೊತೆಗೆ ಈ ಬೈ ಮೀಟರ್ ಒಂದೊಂದು ಬೇಕಾಗಿತ್ತು. ಇದಕ್ಕಾಗಿ ಇವರ ಹತ್ತಿರ ಬೈ ಮೀಟರ್ಗಳು ಖಾಲಿಯಾಗಿತ್ತು. ಹಾಗಾಗಿ ಮತ್ತು ಇನ್ನೂ ಬರಲಿಲ್ಲ, ಆ ವ್ಯವಸ್ಥೆ ಆಗಲಿಲ್ಲ ಎಂದು ನನಗೆ ಸಂಪರ್ಕಿಸಿದಾಗ ಅವರು ಒಂದು ನಂಬರನ್ನು ಕೊಟ್ಟು ಬೈ ಮೀಟರ್ಗಾಗಿ ನನ್ನ ಹಣವನ್ನು ಹಾಕಿಸಿದರು. 3,200 ರೂಪಾಯಿಗಳಲ್ಲಿ ಒಂದು ಬೈ ಮೀಟರ್ ಪರ್ಚೇಸಿಗೆ ನಾನೇ ಒಂದು ಕಂಪನಿಗೆ ಹಣವನ್ನು ಹಾಕಿದೆ. ಆ ನಂತರ ಸ್ವಲ್ಪ ದಿನಗಳ ನಂತರ ಆ ಬೈ ಮೀಟರ್ ಬಂತು. ಆ ಬೈ ಮೀಟರನ್ನು ತಂದು ನಮ್ಮ ಮೀಟರಿನ ಪಕ್ಕದಲ್ಲೇ ಆ ಬೈ ಮೀಟರನ್ನು ಅವರು ಏನು ಮಾಡಿದರು, ಸಂಪರ್ಕವನ್ನು ಮಾಡಿದರು. ಈ ರೀತಿಯ ಸಂಪರ್ಕ ಮಾಡಿದ ನಂತರ ಇಲ್ಲಿ ಆಕ್ಟಿವೇಷನನ್ನು ಮಾಡಲಾಯಿತು. ಅಲ್ಲಿವರೆಗೂ ನಮ್ಮ ಸೋಲಾರ್ ಪ್ಯಾನಲ್ ಆಕ್ಟಿವೇಷನ್ ಆಗಿದ್ದಿಲ್ಲ. ಆ ಬೈ ಮೀಟರನ್ನು ಕನೆಕ್ಟ್ ಮಾಡಿದ ಮೇಲೆ ಸೋಲಾರ್ ವಿದ್ಯುತ್ ಉತ್ಪಾದನೆಗೆ ಅದನ್ನು ಗುಡ್ವಿ ಇನ್ವರ್ಟರನ್ನು ಆಕ್ಟಿವೇಟ್ ಮಾಡಲಾಯಿತು. ಆಕ್ಟಿವೇಟ್ ಮಾಡಿದ ನಂತರ ಅಲ್ಲಿ ಸೋಲಾರ್ ಉತ್ಪಾದನೆ ಶುರುವಾಗಿದ್ದು ನಮಗೆ ಗೊತ್ತಾಯಿತು. ಇದೇ ಸಂದರ್ಭದಲ್ಲಿ ಉತ್ಪಾದನೆ ಶುರುವಾಗಿತ್ತು, ನಾವು ಬಳಕೆ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ನಮಗೆ ಅದನ್ನು ಮೊಬೈಲಲ್ಲಿ ನೋಡೋದೊಂದು ತೋರಿಸ್ಕೊಟ್ಟಿದ್ದಿಲ್ಲ. ಅದ್ರ ಜೊತೆಗೆ ಬೆಸ್ಕಾಂ ಜೊತೆ ಫೈನಲ್ ಅಂಕಿತ ಆಗಿದ್ದಿಲ್ಲ. ನಂತರ ಅಲ್ಲಿ ಫೈನಲ್ ವೆರಿಫಿಕೇಷನ್ಗಾಗಿ ಬೆಸ್ಕಾಂ ಜೊತೆಗೆ ವಿಜಯ್ ಅನ್ನೋರು ಬಂದಿದ್ದರು. ಅವರು ಸಂಪರ್ಕ ಮಾಡಿ ಅಲ್ಲಿನ ಅಧಿಕಾರಿಗಳು ಬಂದು ಇದನ್ನು ಇನ್ಸ್ಪೆಕ್ಷನನ್ನು ಮಾಡಲಾಯಿತು. ಇದನ್ನು ಸಂಪೂರ್ಣವಾಗಿ ಇನ್ಸ್ಪೆಕ್ಷನನ್ನು ಮಾಡಿಕೊಂಡು ಹೋದಂಥ ಅಧಿಕಾರಿಗಳು ನಂತರ ನಮಗೂ ಕಾಲ್ ಮಾಡಿ ಉತ್ಪಾದನೆ ಆಗ್ತಾಯಿದೆ ಅಂತ ಖಚಿತವನ್ನು ಪಡೆದುಕೊಂಡು ನಂತರ ಇದನ್ನು ಅಕ್ಸೆಪ್ಟನ್ನು ಮಾಡಿಕೊಂಡ್ರು. ಯಾಕಪ್ಪ ಅಂದರೆ ನಮಗೆ ಸಬ್ಸಿಡಿಯನ್ನು ವ್ಯವಸ್ಥೆಯನ್ನು ಮಾಡಬೇಕಾಯಿತು. ಈ ನಂತರ ಇದೆಲ್ಲ ಪ್ರೋಸೆಸ್ ಆದ ನಂತರ ಸಬ್ಸಿಡಿಯು ನಮ್ಮ ಅಕೌಂಟಿಗೆ ಬಂತು. ನಾವು 5 ಕಿಲೋವ್ಯಾಟ್ ಹಾಕ್ಸಿದ್ದರಿಂದ 3 ಕಿಲೋವ್ಯಾಟ್ಗಿಂತ ಹೆಚ್ಚಿನ ವ್ಯವಸ್ಥೆಗೆ 78,000 ರೂಪಾಯಿಗಳ ಸಬ್ಸಿಡಿ ವ್ಯವಸ್ಥೆ ಇದೆ. ಹಾಗಾಗಿ ನಮ್ಮ ತಂದೆಯವರ ಅಕೌಂಟಿಗೆ 78,000 ರೂಪಾಯಿಗಳ ಸರ್ಕಾರದಿಂದ ಸಬ್ಸಿಡಿ ಬಂತು. ಈ ರೀತಿಯಲ್ಲಿ ಬಂದಂಥ
ವ್ಯವಸ್ಥೆಯ ನಂತರ ನಮ್ಮ ಮನೆಯಲ್ಲಿ ವಿದ್ಯುತ್ ಉತ್ಪಾದನೆ ಸರಾಗವಾಗಿ ನಡೀತಾ ಇದೆ. ನಾವು ಹೆಚ್ಚು ಕಡಿಮೆ ಇದೇ ವಿದ್ಯುತ್ತನ್ನು ನಾವು ಬಳಸ್ತಾ ಇದ್ದೀವಿ. ಪ್ರತಿನಿತ್ಯ ನಮ್ಮ ಮನೆ ಒಂದು ಅಂದಾಜು ಸೂರ್ಯ ಇದ್ದ ಸಮಯದಲ್ಲಿ ಸರಿಸುಮಾರು ದಿನಕ್ಕೆ 20 ಯೂನಿಟ್ಗಳ ವಿದ್ಯುತ್ ಉತ್ಪಾದನೆ ಆಗ್ತಾ ಇರುತ್ತೆ. ವಿದ್ಯುತ್ ತೆಗೆದಿದ್ದಾಗ ಮಾತ್ರ ಆ ಉತ್ಪಾದನೆ ಆಗೋದಿಲ್ಲ, ಯಾಕೆಂದರೆ ಅದರಿಂದ ಅನಾಹುತಗಳಾಗಬಾರ್ದು ಅಂತ ಕನೆಕ್ಷನ್ ತಪ್ಪಿಸಿರುತ್ತಾರೆ. ಹಾಗಾಗಿ ಯಾವುದೇ ವಿದ್ಯುತ್ ಸಂಪರ್ಕ ಇತ್ತು ಅಂದರೆ ಒಂದು ದಿನಕ್ಕೆ ಕನಿಷ್ಠ 20 ಯೂನಿಟ್ಗಳ ಉತ್ಪಾದನೆ ಆಗುತ್ತೆ. ಇದನ್ನು ಒಂದು ತಿಂಗಳಿಗೆ ನಾವು ಲೆಕ್ಕ ಹಾಕಿದರೆ ಸರಿಸುಮಾರು 550ರಿಂದ 600 ಯೂನಿಟ್ಗಳ ವಿದ್ಯುತ್ತನ್ನು ಉತ್ಪಾದನೆ ಆಗುತ್ತೆ. ನಾವು ಹೆಚ್ಚಂದರೆ ಎಷ್ಟು ಬಳಸುತ್ತೇವೆ? 200 ನಮ್ಮ ಮನೆಯಲ್ಲಿ ಹೆಚ್ಚಿನ ವಿದ್ಯುತ್ ಬಳಸೋದ್ರಿಂದಾಗಿಯೂ ಕೂಡ ಹೆಚ್ಚೆಂದರೆ ನಾವು 200 ಯೂನಿಟ್ಗಳ ವಿದ್ಯುತ್ತನ್ನು ಬಳಕೆಯನ್ನು ಮಾಡುತ್ತೇವೆ. ಅದಕ್ಕಿಂತ ಹೆಚ್ಚಾದ ವಿದ್ಯುತ್ ಬೆಸ್ಕಾಂ ಕಂಪನಿಗೆ ಹೋಗ್ತಾ ಇದೆ. ಇದರಿಂದ ಅವರ ಬಿಲ್ಲನ್ನು ಕಳೆದುಕೊಂಡು ಉಳಿದಂತೆ ಕನಿಷ್ಠ ಒಂದು 300ರಿಂದ 400 ರೂಪಾಯಿ ನಮ್ಮ ಅಕೌಂಟಿಗೂ ಬರುವ ಸಾಧ್ಯತೆ ಇದೆ. ಇದು ಖಚಿತತಮ ಆಗಿರೋದ್ರಿಂದ ಇಡೀ ನಮ್ಮ ಹೊಳಲ್ಕೆರೆ ತಾಲೂಕಿನಲ್ಲಿ, ಅದರಲ್ಲೂ ಮಲ್ಲಾಡಹಳ್ಳಿ ಗ್ರಾಮದಲ್ಲಿ ಹಾಕಿಸಿರ್ತಕ್ಕಂಥ ಪ್ರಥಮ ಸೌರ ನಿವಾಸ ಇದಾಗಿರೋದ್ರಿಂದ ಇನ್ನು ಇಲ್ಲಿನ ಬೆಸ್ಕಾಂ ಕಂಪ್ನಿಯವರಿಗೆ ಬಿಲ್ಲಿಂಗ್ ಮಾಡೋದೇ ಇನ್ನೂ ಸರಿಯಾಗಿ ತಿಳಿದಿರೋದಿಲ್ಲ, ಅವ್ರನ್ನ ಬಿಲ್ಲನ್ನು ಒದಗಿಸಿರೋದಿಲ್ಲ. ಆದರೆ ಈ ರೀತಿಯಲ್ಲಿ ಹಳ್ಳಿಗಾಡಿನಲ್ಲೂ ಪ್ರಥಮವಾಗಿ ಹಾಕಿಸಿ ನಮ್ಮ ಪ್ರಧಾನಮಂತ್ರಿಗಳ ಆಶಯಕ್ಕೆ ಪೂರಕವಾಗಿ ನಡೆದುಕೊಂಡಿದ್ದು ನಮಗೆ ಒಂದು ರೀತಿಯ ಸಂತೋಷವನ್ನು ಉಂಟು ಮಾಡಿದೆ. ಈ ರೀತಿಯಲ್ಲಿ ನಮ್ಮ ಈ ಒಂದು ಸೌರ ಮನೆ ಯಶಸ್ವಿಯಾಗಿ ಇನ್ಸ್ಟಾಲೇಷನ್ ಆಗಿ ನಡೀತಾ ಇರೋದು ಅನೇಕ ಜನರಿಗೆ ಸ್ಫೂರ್ತಿದಾಯಕವಾಗಿದ್ದು, ನನ್ನ ಸಲಹೆ ಏನೆಂದರೆ ಎಲ್ಲರೂ ಕೂಡ ಇದನ್ನು ಹಾಕಿಸಿ, ಜಾಸ್ತಿ ಹಾಕಿಸಿದ್ರೆ 2 ಕಿಲೋಮೀಟರ್ ಆದರೂ ಹಾಕಿಸಿ, ನಿಮ್ಮ ಮನೆಗೆ ಉಚಿತ ಕರೆಂಟ್ ಆಗುತ್ತದೆ. ಉಚಿತವಾಗಿ ವಿದ್ಯುತ್ತನ್ನು